ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೆಯ ಪದ್ಯವಾದಂತಹ ಮಗು ಮತ್ತು ಹಣ್ಣುಗಳು ಈ ಪದ್ಯದ ಒಂದು ಸರಳ ವಿವರಣೆಯನ್ನು ಮಾಡೋಣ. ಈ ಪದ್ಯದ ಕೃತಿಕಾರರು ಯಾರು ಅಂದರೆ ಎಚ್.ಎಸ್. ಶಿವಪ್ರಕಾಶ್. ಈ ಪದ್ಯದ ಆಶಯದಲ್ಲಿ ಏನಿದೆ? ಪಕ್ವತೆ ಬೆಳವಣಿಗೆಯ ಸಂಕೇತ. ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳುತ್ತದೆ. ಅದು ಮಾನವೀಯತೆಯ ಸಂಕೇತವೂ ಹೌದು. ಮನುಷ್ಯ ಮಾಗಿದಂತೆಲ್ಲ ತನ್ನ ಸುತ್ತಲೂ ಸಮತೆಯ ಭಾವಲೋಕವನ್ನು ನಿರ್ಮಿಸಬಲ್ಲ. ಅಂದರೆ ಪಕ್ವತೆ ಅನ್ನೋದು ಬೆಳವಣಿಗೆಯ ಸಂಕೇತ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅದು ಒಂದು ತುಂಬ ಮಹತ್ವವಾದದ್ದು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಕೃತಿಕಾರರ ಪರಿಚಯದಲ್ಲಿ ಏನಿದೆ? ಕವಿ ಎಚ್.ಎಸ್. ಶಿವಪ್ರಕಾಶ್, 1954. ಎಚ್.ಎಸ್. ಶಿವಪ್ರಕಾಶ್ ಬೆಂಗಳೂರಿನವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಜೈನ್ ವಿಶ್ವವಿದ್ಯಾಲಯ ಹಾಗೂ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಆರ್ಟ್ಸ್ ಆ್ಯಂಡ್ ಎಸ್ಥೆಟಿಕ್ಸ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಪ್ರಸ್ತುತ ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ್ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿದ್ದಾರೆ. ಮಳೆ ಬಿದ್ದ ನೆಲದಲ್ಲಿ, ಅಣುಕ್ಷಣ ಚರಿತೆ, ಸೂರ್ಯಜಲ, ನವಿಲು ನಾಗರ, ಮಳೆಯ ಮಂಟಪ ಇವರ ಪ್ರಮುಖ ಕವನ ಸಂಕಲನಗಳು. ಮಹಾಚೈತ್ರ, ಮಂಟೇಸ್ವಾಮಿ ಕಥಾಪ್ರಸಂಗ, ಸುಲ್ತಾನ್ ಟಿಪ್ಪು, ಮಾದಾರಿ ಮಾದಯ್ಯ, ಸೀಲಪ್ಪದಿಗಾರಂ ಪ್ರಸಿದ್ಧ ನಾಟಕಗಳು, ಮಾರನಾಯಕನ ದೃಷ್ಟಾಂತ, ಮಲ್ಲಮ್ಮನ ಮನೆ ಹೋಟ್ಲು, ಶೇಕ್ಸ್ಪಿಯರ್, ಸ್ವಪ್ನ ನೌಕೆ, ಮರೆತು ಹೋದ ದೊಂಬರಾಕೆ ಅನುವಾದಿತ ಕೃತಿಗಳು. ಮೊದಲ ಕಟ್ಟಿನ ಗದ್ಯ, ಸಾಹಿತ್ಯ ಮತ್ತು ರಂಗಭೂಮಿ ಇವರ ವಿಮರ್ಶೆಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿವೆ. 2012ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇವರು. ಪ್ರಸ್ತುತ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ, ಮಾಗುವಿಕೆ, ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ. ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂಬ ಆಶಯ ವ್ಯಕ್ತವಾಗಿದೆ. ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಗಳಿಸಬೇಕು. ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದನ್ನು ಕಾಣಬಹುದು. ಆಧುನಿಕ ಸರಕು ಮಾರುಕಟ್ಟೆ ನಡುವೆ ಮಗು ಹಣ್ಣಿನಂಗಡಿಯಂತೆ ಆಗಬೇಕೆಂಬ ಉದ್ದೇಶ ಇಲ್ಲಿದೆ. ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಗುಣ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಆಶಯ ಇದೆ. ಈಗ ಈ ಒಂದು ಪದ್ಯದ ಚರಣದ ಸರಳವಾದಂಥ ಭಾವಾರ್ಥವನ್ನು, ಸಾರಾಂಶವನ್ನು ಹಾಗೂ ಅರ್ಥವನ್ನು ತಿಳಿತಾ ಹೋಗೋಣ. ಮೊದಲನೇ ಸಾಲಿನಲ್ಲಿ ಏನಿದೆ ಅಂದರೆ, ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು. ಇಲ್ಲಿ ತಿರುವಿನಲ್ಲಿ ಥಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರೋ, ತುಂಟರೆಸೆಯುವ ಕಲ್ಲೋ, ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಅಂತ ಕವಿ ಹೇಳಿದ್ದಾನೆ ಮೊದಲನೇ ಚರಣದಲ್ಲಿ. ಈ ಒಂದು ಮೊದಲನೇ ಚರಣದಲ್ಲಿ ಏನಿದೆ ಅಂದರೆ, ಮಗುವಿನ ಮನಸ್ಸು ಮುಗ್ಧವಾಗಿರುತ್ತದೆ. ಹಣ್ಣು ಅದಕ್ಕೆ ಇಷ್ಟವಾದದ್ದು. ಹಣ್ಣಿನಂಗಡಿ ಕಂಡರೆ ನಿಂತು ಹಣ್ಣುಗಳನ್ನು ಪಡೆಯುವ ಬಯಕೆ ಉಂಟಾಗುವುದು ಸಹಜ. ಈ ಚಿತ್ರವು ಮನುಷ್ಯನ ಬದುಕಿನಲ್ಲಿ ಕೇವಲ ಸಿಹಿ ಅನುಭವಗಳಿಗೆ ಆಶಿಸುತ್ತಾನೆಂಬುದರ ಒಂದು ಸಂಕೇತವಾಗಿದೆ. ಅಂದರೆ ಮನುಷ್ಯನಿಗೆ ಯಾವಾಗಲೂ ಕೂಡ ಚೆನ್ನಾಗಿರೋದು, ಸಿಹಿ ಆಗಿರೋದೇ ಬೇಕು ಅಂತ ಇರ್ತಾನಲ್ವಾ? ಸೊ ಅದರ ಒಂದು ಸಂಕೇತವಾಗಿದೆ ಅಂತ ಈ ಒಂದು ಚರಣದಲ್ಲಿ ಹೇಳಲಾಗಿದೆ ಅಂತ. ಕಾಯಾದವೆಲ್ಲವೂ ಹಣ್ಣಾಗುವುದಿಲ್ಲ. ಗಾಳಿಯ ರಭಸಕ್ಕೋ ಅಥವಾ ತುಂಟರು ಎಸೆಯುವ ಕಲ್ಲಿಗೋ ಏನಾಗುತ್ತೆ ಅಂದರೆ
ಅವು ಅಕಾಲದಲ್ಲೇ ಹಾಳಾಗ್ಬೋದು ಅಂತ. ಕಾಯಿ ಅಂದರೆ ಹಣ್ಣಾಗೋಕ್ಕಿಂತ ಮುಂಚೆನೇ ಹಾಳಾಗ್ಬೋದು. ಅಂತೆಯೇ ಹಣ್ಣಿನಂಗಡಿಯ ಕಡೆಗೆ ಹೊರಟ ಮಗುವಿನ ಬಳಿಗೆ ಒಂದು ಕಪ್ಪು ಲಾರಿ ಬಂದು ಅವನನ್ನು ಘಾಸಿಗೊಳಿಸದಿರಲಿ ಎಂಬ ಹಾರೈಕೆಯನ್ನು ಕವಿ ನೀಡಿದ್ದಾರೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಇಂದಿನ ಸಮಾಜದಲ್ಲಿ ಮಗು ಸುಸಂಸ್ಕೃತವಾಗಿ ಬೆಳೆದು ಒಳ್ಳೆಯ ನಾಗರಿಕನಾಗಲು ಬೇಕಾದ ಪರಿಸ್ಥಿತಿ ಇಲ್ಲ ಎಂಬುದನ್ನು ಕವಿಯು ಗಿರವಿ ಅಂಗಡಿಯ ಮತ್ತು ಗುಜರಿ ಅಂಗಡಿಗಳ ಒಂದು ರೂಪಕಗಳ ಮೂಲಕ ಏನು ಮಾಡಿದ್ದಾರೆ ಅಂದರೆ ನಿರೂಪಿಸಿದ್ದಾರೆ ಅಂತ. ಈ ಒಂದು ಮುಂದಿನ ಚರಣದಲ್ಲಿ ಹಣ್ಣಿನಂಗಡಿಯಾಗು ನೀನೂನು ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಅಸಹಾಯಕತೆಯನ್ನು ತನ್ನ ಸ್ವಂತ ಲಾಭಕ್ಕೆ ಮಾಡಿಕೊಳ್ಳುವ ಒಂದು ದಂಧೆ ಆದರೆ ಗುಜರಿ ಅಂಗಡಿ ಏನಾಗಿದೆ ಒಂದು ನಿಷ್ಪ್ರಯೋಜಕ ವಸ್ತುಗಳ ತಾಣವಾಗಿದೆ ಅಂತ. ಇಂತಹ ಸ್ವಾರ್ಥಪರ ಹಾಗೂ ನಿರುಪಯುಕ್ತವಾದ ವಾತಾವರಣದಲ್ಲಿ ಕೂಡ ಮಗು ಹಣ್ಣಿನ ಅಂಗಡಿಯಲ್ಲಿನ ಹಣ್ಣುಗಳ ರೀತಿಯಲ್ಲಿ ತಾಜಾತನ ಹಾಗೂ ಉಪಯುಕ್ತವಾಗಿ ಇರಬೇಕು. ಅದು ಯಾವುದೇ ರೀತಿಯಾದಂತಹ ಒಂದು ಲಾಭ ಕೋರೆ ದಂಧೆಗೆ ಏನು ಬಲಿಯಾಗಬಾರ್ದು ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ. ಇನ್ನು ಮುಂದಿನ ಒಂದು ಚರಣದಲ್ಲಿ ಏನಿದೆ ಅಂದರೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ ಪಕ್ವತನ ಬೀರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು. ಇಲ್ಲಿ ಕೂಡ ತುಂಬಾ ಒಂದು ಸೊಗಸಾಗಿ ಹೇಳಿದ್ದಾರೆ ಕವಿ ಅಂತ. ಮತ್ತೆ ಹೇಳ್ತಾರೆ, ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ. ಮತ್ತೆ ಹೇಳ್ತಾರೆ ಇಲ್ಲಿ, ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಕಂಡರೆ ಕಾಣು ಕಲ್ಲಂಗಡಿಯಾಗಿ. ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರೆಸದ ಖನಿಯಾಗು. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ. ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಮನುಷ್ಯನಂದ ಮೇಲೆ ರಾಗದ್ವೇಷಗಳು ಇದ್ದಿದ್ದೇ ಇರುತ್ತೆ. ಆದರೆ ವಯಸ್ಸಾಗ್ತಾ ಬಂದಂಗೆ ಅನುಭವ ಮಾಗಿದಂತೆ ಎಲ್ಲವೂ ಕಡಿಮೆ ಆಗಬೇಕು. ಆದರೆ ಕೆಲವರಲ್ಲಿ ಈ ಪಕ್ವತೆ ಏನಾಗೋದಿಲ್ಲ ಅಂದರೆ ಕಾಣೋದೇ ಇಲ್ಲ ಅಂತ. ಚಕೋತ ಕೊಬ್ಬಿ ದೊಡ್ಡದಾದರೂ ಅದರಲ್ಲಿ ಹುಳಿ ಅಂಶವೇನು ಹೋಗಿರೋದೇ ಇಲ್ಲ ಅಂತ. ಅದು ಹುಳಿ ಹಾಗೇ ಇರುತ್ತೆ ವಯಸ್ಸಾದರೂ ಕೂಡ. ಆಮೇಲೆ ನಿಂಬೆ ಚಿಕ್ಕದಿದ್ದರೂ ಕೂಡ ಅದರ ರುಚಿ ಏನಿದೆ ಅದು ಕೂಡ ಹುಳಿಯೇ ಇದೆ. ಆದರೆ ಕಿತ್ತಳೆ ಮೋಸಂಬಿ ರಸಪೂರಿ ಮಾವಿನ ಹಣ್ಣುಗಳು ಹಾಗಲ್ಲ. ಅವು ವಯಸ್ಸಾಗ್ತಾ ಆಗ್ತಂದರೆ ಅವು ಮಾಗ್ತಾ ಏನಾಗ್ತವೆ ಸಿಹಿ ಆಗ್ತವೆ ಅಂತ. ಮತ್ತು ಕಾಲ ಕಳೆದಂತೆ ಹುಳಿಯನ್ನು ಕಳೆದುಕೊಂಡು ಏನಾಗ್ತವೆ ಸಿಹಿ ಆಗ್ತವೆ. ಮಗು ಕೂಡ ಆ ಹಣ್ಣುಗಳಂತೆ ಆಗಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ. 10 ಜನರಿಗೆ ಕಣ್ಣಿಗೆ ಯಾವಾಗಲೂ ಬೀಳುವುದಕ್ಕಿಂತ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿ ನಿರತನಾಗುವ ಹಾಗೆ ಇರುವುದು ಒಳ್ಳೆಯದೆಂಬುದು ಕವಿಯ ಅಭಿಪ್ರಾಯವಾಗಿದೆ. ಇದನ್ನು ಅಂಜೂರದಂತೆ ಅಪರೂಪವಾಗು ಎಂಬ ಮಾತಿನ ಮೂಲಕ ಹೇಳಿದ್ದಾರೆ. ದಾಳಿಂಬೆ ಕಲ್ಲಂಗಡಿ ಮೊದಲಾದ ಹಣ್ಣುಗಳು ಹೇಗೆ ರಸವತ್ತಾಗಿ ಅರಕ್ತವಾಗಿರುವುದೋ ಹಾಗೆ ಮಗು ಬೆಳೆದಂತೆ ರಕ್ತವೃದ್ಧಿಯಾಗಿ ಮೈಕೈ ತುಂಬಿಕೊಂಡು ಕೆಂಪಾಗಿ ಆಕರ್ಷಕವಾಗಬೇಕು ಅಂತ ಕವಿ ಹಾರೈಸ್ತಾರೆ. ದ್ರಾಕ್ಷಿಯ ಬಳ್ಳಿಯ ಆಯುಷ್ಯ ಬಹಳ ದೀರ್ಘ, ನೀನು ಕೂಡ ಹಾಗೆ ಹೆಚ್ಚು ಕಾಲ ಬದುಕು ಎಂದು ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹಾರೈಸ್ತಾ ಇದ್ದಾರೆ ಅಂತ. ಮತ್ತೆ ಏನು ಹೇಳ್ತಾರೆ ಇಲ್ಲಿ ಲಾಸ್ಟಲ್ಲಿ ಕೊನೆಯ ಸಾಲಿನಲ್ಲಿ ಅಂದರೆ, ಶ್ರೀಮಂತರಿಗೆ ಇದ್ದರೆ ಮಾತ್ರವೇ ಸಮಾಜದಲ್ಲಿ ಮರ್ಯಾದೆ, ಶ್ರೀಮಂತಿಕೆ ಇದ್ದರೆ ಮಾತ್ರ ಮರ್ಯಾದೆ ಅಂತ ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಬೇಕಿರುವುದು ಹಣದ ಶ್ರೀಮಂತಿಕೆ ಅಲ್ಲ, ಬದಲಿಗೆ ಹೃದಯ ಶ್ರೀಮಂತಿಕೆ ಅಂತ ಕವಿಯಲ್ಲಿ ಹೇಳ್ತಾರೆ. ಇಲ್ಲಿ ಸೇಬು ಮತ್ತು ಎಲಚಿ ಹಣ್ಣುಗಳ ಒಂದು ರೂಪಕದ ಮೂಲಕ ಕವಿ ಏನು ಮಾಡಿದ್ದಾರೆ ಇಲ್ಲಿ ಅದನ್ನು ವಿವರಿಸಿದ್ದಾರೆ ಅಂತ. ಸೇಬು ಹಣ್ಣುಗಳಲ್ಲೆಲ್ಲ ಅತ್ಯಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಹಾಗಾಗಿ ಜನಸಾಮಾನ್ಯರು ಅವನ್ನು ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸೇಬಿನಲ್ಲೇ
ಎಷ್ಟು ಪೌಷ್ಟಿಕಾಂಶಗಳಿದೆಯೋ ಅಷ್ಟೇ ಪೌಷ್ಟಿಕಾಂಶ ಏನಿದೆ ಅಂತಂದರೆ ಎಲಚಿ ಹಣ್ಣುಗಳಲ್ಲಿ ಕೂಡ ಇದೆ. ಆದರೆ ಅದರ ಬೆಲೆ ಏನಿದೆ, ಕಡಿಮೆ ಇದೆ. ಅದೇ ಪುಷ್ಟಿಕರ ಆಹಾರ ಕೂಡ ಇದೆ. ಶಾಲೆ ಮಕ್ಕಳಿಂದ ಹಿಡಿದು ಅದನ್ನು ಎಲ್ಲರೂ ಕೂಡ ಕೊಂಡು ಸವಿಯುತ್ತಾರೆ ಅಂತ. ಮಗು ಹೀಗೆ ಎಲ್ಲರೊಡನೆ ಒಂದಾಗಲಿ ಎನ್ನುವ ಮೂಲಕ ಕವಿ ತಮ್ಮ ಪದ್ಯವನ್ನು ಏನು ಮಾಡಿದ್ದಾರೆ, ಇಲ್ಲಿ ಮುಗಿಸಿದ್ದಾರೆ. ಈ ಕವಿತೆಯಲ್ಲಿ ಮೊದಲನೆಯಿಂದ ಕೊನೆಯವರೆಗೆ ಹಣ್ಣುಗಳ ಉಪಮೇಯಗಳನ್ನು ಬಳಸಿಕೊಂಡು ಕವಿ ಏನು ಮಾಡಿದ್ದಾರೆ ಅಂದರೆ, ಧ್ವನಿಪೂರ್ಣವಾಗಿ ಮಗುವಿನ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳಬೇಕು ಅನ್ನೋದನ್ನು ತುಂಬ ಅರ್ಥಗರ್ಭಿತವಾಗಿ ಇಲ್ಲಿ ವಿವರಿಸಿದ್ದಾರೆ. ತುಂಬ ಸರಳವಾದಂಥ, ಸುಂದರವಾದಂಥ, ಅನೇಕ ಉತ್ತಮ ಹೋಲಿಕೆಗಳನ್ನು ಹೊಂದಿರತಕ್ಕಂಥ ಈ ಒಂದು ಪದ್ಯ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. ನಿಮಗೆ ಪರೀಕ್ಷೆಯಲ್ಲಿ ಇದ್ರ ಕುರಿತಾಗಿ ಬಂದಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಉತ್ತರಗಳನ್ನು ಸರಿಯಾಗಿ ಬರೀಬೇಕು. ತಮಗೆ ಈ ಒಂದು ಪದ್ಯ ಅರ್ಥ ಆದರೆ ಲೈಕ್ ಮಾಡಿ, ಹಾಗೂ ಮುಂದೆ ಯಾವ ಪದ್ಯವನ್ನು ಮಾಡಬೇಕು, ಯಾವ ಪಾಠವನ್ನು ಮಾಡಬೇಕು ಅಂತ ಕಮೆಂಟ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.